ನಮಸ್ಕಾರ. ಅವಳ ವಿಚ್ಛೇದಿತೆ, ಅವಳು ಡೈವರ್ಸಿಯಂತೆ ಎಂದು ಆಫೀಸ್ನ ಸಿಬ್ಬಂದಿಯೆಲ್ಲ ಮಾತನಾಡಿಕೊಳ್ಳುವವರೇ. ನನಗೆ ಈ ಕೆಲಸಕ್ಕೆ ಇಂಟರ್ವ್ಯೂಗೆ ಬಂದಿದ್ದಾಗಲೇ ಈ ವಿಷಯ ಗೊತ್ತಾಗಿತ್ತು. ಬೆಂಗಳೂರಿನ ಒಂದು ದೊಡ್ಡ ಖಾಸಗಿ ಕಾಲೇಜಿನಲ್ಲಿ ಉನ್ನತ ಹುದ್ದೆಗಾಗಿ ಸಂದರ್ಶನಕ್ಕೆ ಕರೆ ಬಂದಿತ್ತು. ನನ್ನದು ಲೈಬ್ರರಿ ಸೈನ್ಸ್ನಲ್ಲಿ ಡಿಗ್ರಿ ಆಗಿತ್ತು. ಅವಳ ಬಳಿ ಅದರ ಸ್ನಾತಕೋತ್ತರ ಪದವಿ ಹಿರಿಮೆ ಇತ್ತು. ಈ ಕಾಲೇಜಿನ ಸೆಲೆಕ್ಟಿಂಗ್ ಕಮಿಟಿಯಲ್ಲಿ ಪ್ರಿನ್ಸಿಪಲ್ ಆಗಿದ್ದ ಪ್ರೌಢ ಮಹಿಳೆಯೇ ಕಾಲೇಜಿನ ಮಾಲೀಕರು, ಅಧ್ಯಕ್ಷರು ಎಲ್ಲ ಅವರೇ ಆಗಿದ್ದರು. ಕಮಿಟಿ ನಮ್ಮನ್ನು ಇಂಟರ್ವ್ಯೂ ಮಾಡಲಿದೆ ಎಂದು ಹೇಳಿದರು. ಸರಿ ಎಂದು ನಾವು ಸಂದರ್ಶನ ನಡೆಯುವ ಕ್ಯಾಬಿನ್ಗೆ ಹೋಗಿ ನೋಡಿದರೆ ಈ ಪ್ರಿನ್ಸಿಪಲ್ ಹೇಮಾ ಮೇಡಮ್ ಮಾತ್ರ ಇದ್ದರು. ಅವರು ನಮ್ಮಿಂದ CV, ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಪರಿಶೀಲಿಸಿದರು. ನಂತರ ನನ್ನ ಹತ್ರ ತಿರುಗಿ ಕೇಳಿದರು, ನಿಮಗೆ ಮದುವೆ ಆಗಿದೆಯೇ? ಹೌದು. ಬೀಲಿಪ್ ಆಗಿದೆ ಅಲ್ವೇ? ಹೌದು. ನಂತರ ನನಗಿಂತ ಎಷ್ಟೋ ಪಾಲು ಸುಂದರಿಯಾಗಿದ್ದ ಇನ್ನೊಬ್ಬ ಯಂಗ್ ಹುಡುಗಿ ಕಡೆ ತಿರುಗಿ, ನೀವು ಮೈತ್ರಿ ಅಲ್ವೇ ಎಂದರು. ಹೌದು. ನಿಮ್ಮದು ಮಾಸ್ಟರ್ ಡಿಗ್ರಿ ಅಲ್ವೇ? MLib. ಅದೆಲ್ಲ ಸರ್ಟಿಫಿಕೇಟ್ಗಳಲ್ಲಿ ಇದೆಯಲ್ಲ ಎಂಬ ಆಕ್ಷೇಪಣೆ ಆ ಧ್ವನಿಯಲ್ಲಿ ಅಡಗಿತ್ತು. ಮತ್ತೆ ನೀವು ಡೈವರ್ಸಿನಾ? ಯಾವುದೇ ಹಲುಕಿಲ್ಲದ ಉತ್ತರ. ಏಕೆ ಅಂತ ಕೇಳಬಹುದೇ? ಇಲ್ಲ, ಅದು ನನ್ನ ಪರ್ಸನಲ್ ಎಂದರು ಆಕೆ. ಓಕೆ, ನೀವಿಬ್ಬರು ಅಪಾಯಿಂಟೆಡ್. ಮೈತ್ರಿ, ನಾಳೆಯಿಂದ ನೀವು ಲೈಬ್ರೇರಿಯನ್ ಹುದ್ದೆ ನಿರ್ವಹಿಸ್ತೀರಿ. ಹಾಗೂ ಸಂದೀಪ್, ನೀವು ಅಸಿಸ್ಟೆಂಟ್ ಲೈಬ್ರೇರಿಯನ್. ಈ ವರ್ಷ ಅಟೆಂಡರ್ ಪೋಸ್ಟ್ಗೆ ಯಾರನ್ನೂ ತೆಗೆದುಕೊಳ್ಳುತ್ತಿಲ್ಲ. ಹೀಗಾಗಿ ನೀವಿಬ್ಬರೇ ಎಲ್ಲವನ್ನೂ ಮ್ಯಾನೇಜ್ ಮಾಡಿಕೊಳ್ಬೇಕು. ಆಯಿತು ಮೇಡಮ್, ಇಬ್ಬರು ಒಟ್ಟಿಗೆ ಹೇಳಿದೆವು. ಆ ಕಾಲೇಜಿನಲ್ಲಿ ನನಗೆ ಸಂಬಳ 15,000 ಹಾಗೂ ಮೈತ್ರಿಗೆ 20,000 ಎಂದು ನಿಗದಿಯಾಗಿತ್ತು. ಮೈತ್ರಿ ಅಂದಿನಿಂದ ನನ್ನ ಪಾಲಿಗೆ ಮೈತ್ರಿ ಮೇಡಮ್ ಆದರು. ಏಕೆಂದರೆ ನನಗಿಂತ ಆಕೆಯದು ಹಿರಿಯ ಹುದ್ದೆ. ನಾನು ಅವರ ಬಳಿ ರಿಪೋರ್ಟ್ ಮಾಡಿಕೊಳ್ಳಬೇಕಾಗಿತ್ತು. ಮೈತ್ರಿ ಆ ಕ್ಯಾಬಿನ್ನಿಂದ ಹೊರಗೆ ಹೊರಟ ತಕ್ಷಣ ನಾನು ಹೊರಡಲು ಅನುವಾದೆ. ಹೇಮಾ ಮೇಡಮ್ ನನ್ನನ್ನು ತಡೆಯುತ್ತಾ ಹೇಳಿದರು, ಸಂದೀಪ್, ಆಕೆ ಡೈವರ್ಸಿ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಸಂಭಾಳಿಸಬೇಕು. ಹಾಸಿದ ಹೆಣ್ಣು ಹುಳಿ ಯಾವಾಗ ಬೇಕಾದರೂ ಮೈಮೇಲೆ ಎರಗಬಹುದು. ನಿಮ್ಮ ಉಸಿರಿನಲ್ಲಿ ನೀವಿರಿ, ಜೋರಾಗಿ ನಗುತ್ತಾ ಹೇಳಿದರು. ತಮಾಷೆಗೆ ಹೇಳಿದೆ ಕಣ್ರಿ, ಕಂಪ್ಲೇಂಟ್ ಬರದಂತೆ ಟ್ಯಾಕಲ್ ಮಾಡಿ. ಮಾರನೇ ದಿನದಿಂದ ಇಬ್ಬರು ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಂಡೆವು. ಆ ಕಾಲೇಜಿನ ಲೈಬ್ರರಿ ವಿಶಾಲವಾಗಿತ್ತು. ಇನ್ನೂ ಹೊಸ ಕಾಲೇಜ್ ಆದುದರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಜಾಸ್ತಿ ಏನಿರಲಿಲ್ಲ. ಈಗಿನ ಕಾಲದ ವಿದ್ಯಾರ್ಥಿಗಳ ಚಂದಕ್ಕೆ ಲೈಬ್ರರಿಗೆ ಬಂದು ಮುಖ ತೋರಿಸುವುದು ಕಡಿಮೆ. ಹೀಗಾಗಿ ನಮಗೆ ಕೆಲಸ ಬಹಳ ಜಾಸ್ತಿ ಏನಿರಲಿಲ್ಲ. ಮೈತ್ರಿಯ ಕೈ ಕೆಳಗೆ ನಾನು ಕೆಲಸ ಮಾಡಬೇಕಾಗಿತ್ತು, ಆಕೆಗೆ ಸಹಾಯಕನಾಗಿ. ಪಾಪ, ಆಕೆ ಡೈವರ್ಸಿ ಎಂದು ನನಗೆ ಸಹಾನುಭೂತಿ ಇತ್ತು, ಜೊತೆಗೆ ದುಃಖವೂ ಆಯಿತು. ಇಂಥ ಸುಂದರ ಹುಡುಗಿಯನ್ನು ಬಿಟ್ಟು ಹೋಗಲಿಕ್ಕೆ ಅವಳ ಗಂಡನಿಗೆ ಮನಸ್ಸಾದರೂ ಹೇಗೆ ಬಂತು? ಆದರೆ ಮೈತ್ರಿಯ ಮುಖದಲ್ಲಿ ಯಾವುದೇ ನೋವು, ವಿಷಾದಗಳ ಸುಳಿವಿರಲಿಲ್ಲ. ಆಕೆ ಸದಾ ಖುಷಿಯಾಗಿರುತ್ತಿದ್ದಳು. ಸದಾ ಏನಾದರೊಂದು ಆಸೆ ಚಟಾಕಿ, ಕೀಟಲೆ ಮಾತು ಇದ್ದೇ ಇರುತ್ತಿತ್ತು. ನಾನು ಪ್ರತಿ ಸಲ ಆಕೆಯನ್ನು ಮಾತನಾಡಿಸುವಾಗ ಮೈತ್ರಿ ಮೇಡಮ್ ಎಂದೇ ಹೇಳುತ್ತಿದ್ದೆ. ನೀವು ನನಗಿಂತ ವಯಸ್ಸಿನಲ್ಲಿ ಹಿರಿಯರು, 30 ವರ್ಷ ನಿಮಗೆ. ನನಗೆ 28 ವರ್ಷದವಳು. ಈ ಅತಿ ಮರ್ಯಾದೆಯ ಮಾತು ಬೇಡ, ಮೈತ್ರಿ ಅಂತ ಕರೆಯಿರಿ. ಆದರೆ ನೀವು ನನ್ನ ಸೀನಿಯರ್. ಇದು ಯಾವ ಮಹಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಮಿಲಿಟರಿ ಪಡೆಯೇ? ಇಷ್ಟು ಬಿಗಿಯಾದ ಶಿಸ್ತಿನ ಕೋಣೆ ಇರಲು ನಾವಿಬ್ಬರು ಒಟ್ಟೊಟ್ಟಿಗೆ ಕೆಲಸ ಮಾಡುವ ಸಹೋದ್ಯೋಗಿಗಳು, ಫ್ರೆಂಡ್ಸ್ ತರಹ ಇದ್ದು ಬಿಡೋಣ. ಆಗ ಸಹಜವಾಗಿರುತ್ತದೆ. ಕೆಲಸವು ಸಲ್ಲಿಸು. ನಾನು ಆಗಲಿ ಎಂದು ಒಪ್ಪಿದೆ. ಹೀಗೆ ಸ್ನೇಹಮಯವಾಗಿ ದಿನಗಳು ಸುಲಲಿತವಾಗಿ ಹುರುಳಿ 8 ತಿಂಗಳೇ ಆಗಿತ್ತು. ಈ 8 ತಿಂಗಳಲ್ಲಿ ನಾವು ಪರಸ್ಪರ ಬಹಳ ಹತ್ತಿರದ ಫ್ರೆಂಡ್ಸ್ ಆಗಿದ್ದೆವು. ಕೆಲಸದ ಪ್ರಶ್ನೆ ಬಂದಾಗ ಇಬ್ಬರು ಆರ್ಥಿಕವಾಗಿ ಪರಸ್ಪರ ಸಹಕರಿಸುತ್ತಿದ್ದೆವು. ನಮ್ಮ ಎಲ್ಲ ಅಭಿಪ್ರಾಯಗಳನ್ನು ಪರಸ್ಪರ ಶೇರ್ ಮಾಡಿಕೊಳ್ಳುತ್ತಿದ್ದೆವು. ತನ್ನ ಜೀವನ ಅಥವಾ ಕುಟುಂಬದ ಕುರಿತಾಗಿ ಆಕೆ ಎಂದೂ ಯಾವ ದೂರನ್ನು ನೀಡಿದವಳಲ್ಲ. ಹಾಗೆಯೇ ನನ್ನ ಕೌಟುಂಬಿಕ ವಿಷಯಗಳನ್ನು ಎಂದೂ ಕೆದಕಿ ಕೇಳಿದವಳಲ್ಲ. ಮತ್ತು ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರೆ ಅಲ್ವೇ? ಔಪಚಾರಿಕವಾಗಿ ಇಷ್ಟೇ ಕೇಳುತ್ತಿದ್ದಳು. ಆಕೆ ಇಷ್ಟೆಲ್ಲ ಖುಷಿಯಾಗಿ ನಸುನಗುತ್ತಾ ಜೋಕ್ಸ್ ಮಾಡುವುದನ್ನು ಕಂಡಾಗ ತನ್ನೊಳಗಿನ ನೋವನ್ನೆಲ್ಲ ಮುಚ್ಚಿಡಬೇಕೆಂದೇ ಈಕೆ ನಗುವಿನ ಮುಖವಾಡ ಧರಿಸಿದ್ದಾಳೇನೋ ಎನಿಸುತ್ತಿತ್ತು. ಆದರೆ ಎಷ್ಟೋ ದಿನ ಕಳೆದರೂ ಆಕೆಯ ಒಳಗೆ ನೋವು ಅಡಗಿದೆ ಎಂದು ನನಗೆ ಗುರುತಿಸಲು ಆಗಲೇ ಇಲ್ಲ. ಯಾವ ನೋವು ನಿರಾಸೆ ಇಲ್ಲದೆ ಹೀಗೆ ಇರಲು ಸಾಧ್ಯವೇ ಎನಿಸಿತ್ತು. ನನ್ನ ಮಿತಿ ದಾಟಿ ನಿನಗೆ ಡೈವರ್ಸ್ ಆಗಿದ್ದಾದರೂ ಏಕೆ ಎಂದು ಹೇಗೆ ತಾನೇ ಕೇಳಬಲ್ಲೆ? ನಾವಿಬ್ಬರು ಮನೆಯಿಂದ ತಂದ ಡಬ್ಬಿ ತೆರೆದು ಒಟ್ಟಿಗೆ ಊಟ ಮಾಡುತ್ತಿದ್ದೆವು. ಅಲ್ಲಿ ಇಲ್ಲಿನ ವಿಚಾರ, TV, ಸಿನಿಮಾ, ರಾಜಕೀಯ ಎಲ್ಲದರ ಚರ್ಚೆ ಆಗುತ್ತಿತ್ತು.
ಕೆಲಸದ ಸಲುವಾಗಿ ಎಷ್ಟೋ ಸಲ ಒಟ್ಟೊಟ್ಟಿಗೆ ಹೊರಗೆ ಹೋಗಿ ಬುಕ್ಸ್ ತರುವುದು ಓಡಾಟ ಇದ್ದೇ ಇತ್ತು. ಹೀಗೆ ಒಂದು ಸಲ ಊಟದ ಮಧ್ಯೆ ಕೇಳಿದೆ, ಮೈತ್ರಿ, ನಿಮ್ಮನ್ನು ಒಂದು ಮಾತು ಕೇಳಬೇಕಾಗಿತ್ತು. ನಗು ನಗುತ್ತಾ ಅವಳು ಕೇಳಿದಳು, ನನ್ನ ಡೈವರ್ಸ್ ಬಗ್ಗೆ ಅಲ್ವೇ? ಗಾಬರಿಂದ ನಾನು ಬಿಳಿಚಿಕೊಂಡೆ. ಆಮೇಲೆ ನಗುತ್ತಾ ಅವಳೇ ಹೇಳಿದಳು, ಒಬ್ಬ ಗಂಡಸಿಗೆ ಒಬ್ಬ ಹೆಂಗಸು ಏಕೆ ಒಂಟಿಯಾಗಿದ್ದಾಳೆ ಎಂದು ತಿಳಿಯುವುದರಲ್ಲಿ ಬಹಳ ಕುತೂಹಲ ಇರುತ್ತದೆ. ಕೇಳಿ. ನೀವು ನೋಡಿದರೆ ಇಷ್ಟು ಸುಂದರವಾಗಿದ್ದೀರಿ. ಈ 8 ತಿಂಗಳಲ್ಲಿ ನಾನು ನಿಮ್ಮನ್ನು ನೋಡಿರುವಂತೆ ನಿಮಗೆ ಯಾವುದೇ ಲೋಪದೋಷಗಳಿಲ್ಲ. ಇಷ್ಟೆಲ್ಲ ವಿದ್ಯೆ ಇದೆ, ವ್ಯವಹಾರ ಜ್ಞಾನ ಇದೆ, ಆರ್ಥಿಕವಾಗಿ ಕಷ್ಟಗಳಿಲ್ಲ. ಮತ್ತೇಕೆ ನಿಮ್ಮ ಪತಿ ನಿಮಗೆ ವಿಚ್ಛೇದನ ಕೊಟ್ಟರು? ಆಕೆ ಸಹಜ ಭಾವದಲ್ಲಿ ಮಾತು ಮುಂದುವರಿಸಿದಳು. ಸೌಂದರ್ಯಕ್ಕೂ ವಿಚ್ಛೇದನಕ್ಕೂ ಯಾವ ಸಂಬಂಧವೂ ಇಲ್ಲ. ಇನ್ನೊಂದು ವಿಷಯ ನೆನಪಿಡಿ, ಈ ಡೈವರ್ಸ್ ಕೊಟ್ಟವರು ನನ್ನ ಪತಿಯಲ್ಲ, ನಾನೇ. ಈಗ ವಿಸ್ಮಯಗೊಳ್ಳುವ ಸರದಿ ನನ್ನದಾಗಿತ್ತು. ಹೋ, ನೀವಾ ಕೊಟ್ಟಿದ್ದು? ಅಂದರೆ ನಿಮ್ಮ ಪತಿ ಕುಡುಕ, ಜುಜುಕೊರ, ಈ ಥರ? ಆತ ಈಗ ನನ್ನ ಗಂಡನೇ ಅಲ್ಲ ಅಂದಮೇಲೆ ಅವರ ಗುಣಗಳನ್ನು ಕಟ್ಟಿಕೊಂಡು ನನಗೇನು? ಹೋ, ಅಂಥವರಲ್ಲ ಅಂತ ಆಯಿತು. ಓ, ಹಾಗೆ ಅಂದ್ಕೊಳ್ಳಿ. ಮತ್ತೆ ಬೇರೆ ಹುಡುಗಿ ಅಫೇರ್ ಏನಾದರೂ? ಇಲ್ಲ. ಭಾಳ ವರದಕ್ಷಿಣೆ ಕೇಳಿದ್ರೇನು? ಅದೇನಿಲ್ಲ ಬಿಡಿ. ಅಂದರೆ ನಿಮ್ಮ ಒಪ್ಪಿಗೆ ಇಲ್ಲದೆ ನಿಮ್ಮ ಮನೆಯವರು ಬಲವಂತದ ಮದುವೆ ಮಾಡಿಸಿರಬೇಕು? ಹಾಗೇನಿಲ್ಲ. ನಮ್ಮದು ಪ್ರೇಮ ವಿವಾಹ. ಎಳ್ಳಷ್ಟು ಬೇಸರವಿಲ್ಲದೆ ಮೈತ್ರಿ ಉತ್ತರಿಸುತ್ತಿದ್ದಳು. ಈಗ ಅವಳನ್ನು ಬೇರೇನು ತಾನೇ ಪ್ರಶ್ನಿಸಲಿ? ನನಗೆ ಬೇರೆ ಕಾರಣ ಹೊಳೆಯಲಿಲ್ಲ. ನಾನು ಬೇಕೆಂದೇ ಮಾತನ್ನು ಬೇರೆ ಕಡೆ ತಿರುಗಿಸಿದ. ನಿಮ್ಮ ತಾಯಿ ತಂದೆಗೆ ಭಾಳ ಚಿಂತೆ ಆಗಿರಬೇಕಲ್ವೇ? ಇಲ್ಲದೆ ಇರುತ್ತದೆಯೇ? ಮೈತ್ರಿ ನಿರ್ಲಕ್ಷ್ಯವಾಗಿ ಹೇಳಿದಳು. ಈ ರೀತಿ ಎಲ್ಲ ತಾಯಿ ತಂದೆಯರು ಚಿಂತಿಸೋದು ಸಹಜ. ಆದರೆ ನನ್ನ ಕೇಸಲ್ಲಿ ಭಾಳ ಚಿಂತೆ ಇರಲಾರದು. ನೀನಾಗಿ ಓಡಿ ಹೋಗಿ ಮಾಡಿಕೊಂಡದ್ದು. ಈಗ ಅನುಭವಿಸು ಅಂತ ತಮ್ಮ ಮಾತು ಕೇಳದೆ ಮಗಳು ಓಡಿ ಹೋಗಿ ಜೀವನದಲ್ಲಿ ಸೋತು ಬಂದಿದ್ದಾಳೆ. ಅನುಭವಿಸಲಿ ಬಿಡು ಎಂದು ಅವರು ತಮ್ಮ ಪಾಡಿಗೆ ಇದ್ದು ಬಿಟ್ಟಿದ್ದಾರೆ. ಮಗಳು ತವರು ಸೇರಿದಳು. ಆದರೆ ತನ್ನ ಪಾಡಿಗೆ ಸಂಪಾದಿಸಿಕೊಂಡು ತನ್ನ ಕಾಲ ಮೇಲೆ ತಾನು ನಿಂತಿದ್ದಾಳೆ. ಇರಲು ಒಂದು ಮನೆ ಇದೆ, ಹೇಗೋ ಇದ್ದುಕೊಳ್ಳಲಿ ಅಂತ. ನನಗೆ ಒಬ್ಬ ಅಣ್ಣ ಇದ್ದಾನೆ. ಅವನು ಮಿಲಿಟರಿಯಲ್ಲಿರುವುದರಿಂದ ನನ್ನ ಸಂಸಾರದ ಜೊತೆ ವರ್ಗಾವಣೆ ಆದ ಕಡೆ ಹೋಗುತ್ತಿರುತ್ತಾನೆ. ಸದ್ಯಕ್ಕೆ ಅಸ್ಸಾಂನಲ್ಲಿದ್ದಾನೆ ಎಂದು ಹೇಳಿದಳು. ಈಗಲೂ ನನ್ನ ಮುಖ್ಯ ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ. ಮತ್ತು ಡೈವರ್ಸಿಗೆ ಕಾರಣ? ಸ್ವಾಭಿಮಾನ. ಗಂಡಸರೇಕೆ ಹೆಂಡತಿಯರಿಗೆ ಡೈವರ್ಸ್ ಕೊಡ್ತಾರೆ ಹೇಳಿ? ನಾನು ಸ್ವಲ್ಪ ಹೊತ್ತು ಸುಮ್ಮನಿದ್ದು, ಗಂಡನಿಗೆ ಬೇರೆ ಕಡೆ ಮನಸ್ಸಾದಾಗ ಹೆಂಡತಿ ಹಲಬಳೆನಿಸಿ ಬಿಟ್ಟು ಬಿಡ್ತಾನೆ. ಇದನ್ನು ಬಿಟ್ಟರೆ ನನಗೆ ಬೇರೆ ದೊಡ್ಡ ಕಾರಣ ಹೊಳೆಯುತ್ತಿಲ್ಲ. ಮತ್ತು ನನಗೆ ಹೊಸ ಸಂದೇಹ ಮೂಡಿತ್ತು. ಬಹುಶಃ ಮೈತ್ರಿಗೆ ಪರಪುರುಷನ ಮೇಲೆ ವ್ಯಾಮೋಹ ಹುಟ್ಟಿರ್ಬೋದು. ಗಂಡ ಶ್ರೀಮಂತ ಇರಬೇಕು. ಒಂದು ದೊಡ್ಡ ಮೊತ್ತದ ಹಣ ದಕ್ಕಿಸಿಕೊಂಡು ತನ್ನ ಹೊಸ ಪ್ರೇಮಿ ಜೊತೆ ಸಂಸಾರ ಹೂಡುವ ಹುನ್ನಾರ ನಡೆಸಿರ್ಬೋದು. ಆದರೆ ಈ 8 ತಿಂಗಳ ಅವಧಿಯಲ್ಲಿ ಇವಳನ್ನು ಭೇಟಿಯಾಗಲು ಫೋನ್ ಮೂಲಕ ವಿಚಾರಿಸಲು ಅಂತ ಯಾವ ವ್ಯಕ್ತಿಯೂ ಬಂದಿರಲಿಲ್ಲ. ನಾನು ಚಿಂತಿಸಿರುವುದನ್ನು ಕಂಡು ನನ್ನ ಮುಖಭಾವ ಓದಿದವಳಂತೆ ಮೈತ್ರಿ, ಹಾಗೆಲ್ಲ ಏನೂ ಇಲ್ಲ ಸಂದೀಪ್, ನೀವು ಅಂದುಕೊಂಡಂತೆ. ಅರೆ, ನಾನೇನು ಅಂದುಕೊಂಡೆ? ನನ್ನ ಮನಸ್ಸು ಇವಳಿಗೆ ಹೇಗಪ್ಪ ತಿಳಿಯಿತು ಅಂದುಕೊಂಡೆ. ನನಗೆ ಬೇರೆ ಯಾವ ಗಂಡಸಿನ ಜೊತೆಗೂ ಪ್ರೇಮ ಪ್ರೀತಿ ಬೆಳೆಯಲಿಲ್ಲ. ಮದುವೆಯಾದ ಬಹಳ ಹೆಂಗಸರು ಇತ್ತೀಚೆಗೆ ಹೀಗೆ ಮಾಡಿ ಜೀವನಾಂಶಕ್ಕೆ ದಾರಿ ಕಂಡುಕೊಂಡಿದ್ದಾರೆ. ನನಗೆ ಅದರ ಅಗತ್ಯವಿಲ್ಲ. ನನ್ನ ಮಾಜಿ ಪತಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಗುಮಾಸ್ತ. ಈಗಲೂ ಬದುಕಿದ್ದಾರೆ, ತಮ್ಮ ಪಾಡಿಗೆ ತಾವಿದ್ದಾರೆ. ಈಗ ನನ್ನ ಗಂಡ ಅಲ್ಲ ಅಷ್ಟೇ ಎಂದು ನಿರ್ಲಿಪ್ತಲಾಗಿ ನುಡಿದಳು. ಇನ್ನು ನನಗೆ ಇವರ ವಿಚ್ಛೇದನಕ್ಕೆ ಕಾರಣವೇನೆಂದು ತಿಳಿಯಲಿಲ್ಲ. ಈ ಸಮಾಜ ಒಬ್ಬ ವಿಚ್ಛೇದಿತೆಯನ್ನು ಕಂಡು ಹೇಗೆ ನಡೆದುಕೊಳ್ತದೆ ಗೊತ್ತಾ? ಯಾರಿಗೆ ಬೇಕು ಈ ಸಮಾಜ? ಈ ಸಮಾಜವನ್ನು ಕಟ್ಟಿಕೊಂಡು ನನಗೇನಾಗಬೇಕು? ಸಮಾಜಕ್ಕೆ ಕಂಡವರ ಬಗ್ಗೆ ಹಾಡಿಕೊಳ್ಳುವುದೊಂದೇ ಗೊತ್ತು. ಸಮಾಜ ತನ್ನ ಕೆಲಸ ಮಾಡಿಕೊಳ್ಳಲಿ, ನಾನು ನನ್ನ ಕೆಲಸ ಮಾಡಿಕೊಳ್ತೇನೆ ಅಷ್ಟೇ. ಸಮಾಜಕ್ಕೂ ತನಗೂ ಸಂಬಂಧವೇ ಇಲ್ಲ ಎಂಬಂತಿತ್ತು ಅವಳ ವಾದ. ಆದರೆ ಡೈವರ್ಸ್ಗೆ ಏನೋ ಒಂದು ಕಾರಣವಂತೂ ಇರಲೇಬೇಕಲ್ಲ. ಇಷ್ಟು ದೊಡ್ಡ ನಿರ್ಧಾರ. ಮದುವೆ ಅಂದರೆ ಶಾಶ್ವತ ಬಂಧನ ಎನ್ನುತ್ತಾರೆ. ಬಂಧನ, ಬಿಡಿಸಲಾಗದ ಬಂಧನ. ಇದೆಲ್ಲ ಯಾರೋ ಗಂಡಸರು ಬೇಕೆಂದೇ ಹೆಂಗಸರನ್ನು ಭಯಪಡಿಸಲು ಬರೆದಿಟ್ಟ ಸಾಲುಗಳು ಅನಿಸುತ್ತೆ. ಹೆಂಗಸರನ್ನು ಮೂರ್ಖರನ್ನಾಗಿಸುವ ಅಸ್ತ್ರಗಳು ಇವು. ಮೈತ್ರಿ ವ್ಯಂಗ್ಯವಾಗಿ ನಕ್ಕಳು. ನೀವೇಕೆ ಮಹಿಳಾವಾದಿಗಳ ಡೈಲಾಗ್ ಹೇಳ್ತಿದ್ದೀರಿ? ಇಲ್ಲ, ನಾನಂತೂ ಖಂಡಿತ ಪುರುಷ ವಿರೋಧಿ ಅಲ್ಲ. ಹೀಗೆ ಮಾತುಕತೆ ಮಧ್ಯೆ ಊಟ ಮುಗಿಯಿತು. ಮೈತ್ರಿ, ನೀವೀಗಾಗಲೇ ಮದುವೆ ಆದವರು. ಬಾಳಿನುದ್ದಕ್ಕೂ ಹೀಗೆ ಒಂಟಿ ಆಗಿರಲು ಬದಲು ಸಂಗಾತಿ ಬೇಕು ಅನಿಸೋದಿಲ್ಲವೇ? ಇದಕ್ಕಿಂತ ಹೆಚ್ಚಿಗೆ ಸಲುಗೆ ವಹಿಸುವ ಧೈರ್ಯ ಸಾಲದೆ ನಾನು ಅಲ್ಲಿಗೆ ಮಾತು ನಿಲ್ಲಿಸಿದೆ. ಆಕೆ ಏನೋ ಹೇಳದೆ ನನ್ನ ಕಡೆ ನೋಡಿ ಮಂದಹಾಸ ಬೀರಿದಳಷ್ಟೆ. ಅದರರ್ಥ ನನಗಂತೂ ಸ್ಪಷ್ಟವಾಗಿ ಏನೂ ತಿಳಿಯಲಿಲ್ಲ. ಸಂಜೆ ನಾವು ಒಟ್ಟಿಗೆ ಕಾಲೇಜಿನ ವತಿಯ ಬಸ್ನಿಂದ ಹೊರಡುತ್ತಿದ್ದೆವು.
ಅರ್ಧ ಗಂಟೆಯ ಪ್ರಯಾಣದ ನಂತರ ಮೈತ್ರಿ ಮೊದಲು ಇಳಿಯುತ್ತಿದ್ದಳು. 15 ನಿಮಿಷಗಳ ನಂತರ ನಾನು ಇಳಿಯುತ್ತಿದ್ದೆ. ಆಕೆ ಎಂದೂ ನನ್ನನ್ನು ತನ್ನ ಮನೆಗೆ ಬರುವಂತೆ ಆಹ್ವಾನಿಸಿರಲಿಲ್ಲ. ಒಂದು ವಿಧದಲ್ಲಿ ನಾನು ಹೋಗದೇ ಇರುವುದು ಒಳ್ಳೆಯದೇ. ಇಂಥ ಡೈವರ್ಸಿ ಹೆಂಗಸಿನ ಜೊತೆ ಹೊಸ ಗಂಡಸು ಮನೆಗೆ ಬಂದರೆ ಅಕ್ಕಪಕ್ಕದ ಜನ ಅವಳ ತಾಯಿ ತಂದೆ ಯಾವ ಅರ್ಥದಲ್ಲಿ ತಿಳಿದುಕೊಳ್ಳುತ್ತಾರೋ ಏನೋ. ನಾನು ಆಕೆಯ ಹೊಸ ಪ್ರೇಮಿ ಅಂದುಕೊಳ್ಳದಿದ್ದರೆ ಸರಿ. ಹಿಂದೆ ಹೇಮಾ ಮೇಡಮ್ ಇಂಥ ವಿಷಯದಲ್ಲಿ ಹುಷಾರಾಗಿರಬೇಕು ಎಂದು ಎಚ್ಚರಿಸಿದ್ದು ನೆನಪಾಗಿ ನಗು ಬಂತು. ಅದೇ ರೀತಿ ನಾನು ಆಕೆಯನ್ನು ನಮ್ಮ ಮನೆಗೆ ಆಹ್ವಾನಿಸುವ ಯಾವ ಸಂದರ್ಭವೂ ಬರಲಿಲ್ಲ. ಮಗಳ ಬರ್ತ್ಡೇ ಬಂದಿತ್ತು. ಅದನ್ನೇ ನೆಪವಾಗಿರಿಸಿಕೊಂಡು ಆಕೆಯನ್ನು ಮನೆಗೆ ಆಹ್ವಾನಿಸಿದೆ. ನಾಡಿದ್ದು ಮಗಳ ಬರ್ತ್ಡೇ. ಸರಳವಾಗಿ ಮನೆಯಲ್ಲೇ ಆಚರಿಸ್ತೇವೆ. ಭಾನುವಾರ ಬಿಡುವಿನ ದಿನ. ಖಂಡಿತ ನೀವು ನಮ್ಮ ಮನೆಗೆ ಬರಬೇಕು. ಇಂಥ ಯಾವ ಫಾರ್ಮಾಲಿಟೀಸ್ ಇಟ್ಕೊಳ್ಬೇಡಿ. ಸಾಮಾನ್ಯವಾಗಿ ನಾನು ಯಾರ ಮನೆಗಳಿಗೂ ಹೋಗುವುದೇ ಇಲ್ಲ. ಫಂಕ್ಷನ್ಗೂ ನನಗೂ ಬಹಳ ದೂರ. ನಿಮ್ಮನ್ನಂತೂ ದಿನ ಇಲ್ಲಿ ನೋಡ್ತಾನೇ ಇದ್ದೀನಿ. ಮತ್ತು ಮನೆಗೆ ಬಂದು ಹೊಸದಾಗಿ ಮಾತನಾಡೋದು ಏನಿರುತ್ತದೆ? ನಿಮ್ಮ ಮನೆಯವರು ಯಾರೂ ನನಗೆ ಪರಿಚಯವಿಲ್ಲ. ಅವರನ್ನು ಹೊಸದಾಗಿ ಭೇಟಿಯಾಗಿ ಏನು ಮಾಡಲಿ? ನಾನು ಡೈವರ್ಸಿ ಅಂತ ನಿಮ್ಮ ಪತ್ನಿಗೆ ಗೊತ್ತಾದ ಕ್ಷಣ ಗಂಡನ ಸಹೋದ್ಯೋಗಿಯಾದ ಈಕೆ ಯಾವಾಗ ಗಂಡನು ಬುಟ್ಟಿಗೆ ಹಾಕಿಕೊಳ್ಳುವರೋ ಎಂಬ ಅನುಮಾನ ಬೇಡ ಅಂದರು ಬಂದು ಬಿಡುತ್ತದೆ. ಮೈತ್ರಿ ಮಾತು ನಿಲ್ಲಿಸಿದಳು. ಆಗ ನಾನು ತಕ್ಷಣ ಹೇಳಿದೆ, ಆದರೆ ಅವಳೇಕೆ ಹಾಗೆ ಯೋಚಿಸಬೇಕು? ಇದು ಬಹಳ ಸಹಜ ವಿಚಾರ ಅಲ್ವೇ? ನೀವು ತಪ್ಪು ತಿಳಿಯಬೇಡಿ. ನಾನು ಖಂಡಿತವಾದಿ. ಹಾಗಾಗಿ ನನ್ನ ಮಾತು ನೇರ, ಖಡಕ್ ಅನಿಸುತ್ತೆ. ಪಾಪ, ತಮ್ಮ ಮುದ್ದಾದ ಸಂಸಾರದಲ್ಲಿ ತಾವು ಹಾಯಾಗಿದ್ದೀರಿ. ಆಕೆಯ ಮನದಲ್ಲಿ ಇಲ್ಲದ ಸಂಶಯದ ಬೀಜ ಬಿತ್ತೋದೇಕೆ? ನೀವು ಇಲ್ಲಿ ಶಾಶ್ವತವಾಗಿ ಕೆಲಸ ಮಾಡುವವರೇನೂ ಅಲ್ಲ. ಖಾಸಗಿ ಕಾಲೇಜ್ ಅದರಿಂದ ಬೇಡ ಅನಿಸಿದಾಗ ಅವರು ಯಾವಾಗ ಬೇಕಾದರೂ ನಮ್ಮನ್ನು ತೆಗೆಯಬಹುದು. ಬೇರೆ ಇನ್ನೊಂದು ಉತ್ತಮ ನೌಕರಿ ಸಿಕ್ಕರೆ ನಾನಂತೂ ಖಂಡಿತ ಇಲ್ಲಿಂದ ಹೊರಡುವವಳೆ. ನಿಮ್ಮದು ಕುಟುಂಬ ಜವಾಬ್ದಾರಿ ಇದೆ. ಇಲ್ಲಿ ಮುಂದೆ ನಿಮಗೆ ಸೀನಿಯರ್ ಪೊಸಿಷನ್ ಕೊಡದಿದ್ದರೆ ಬೇರೆ ಕಡೆ ನೋಡಿ. ಇಲ್ಲಿ ಕೆಲಸ ಮಾಡುವವರಿಗೆ ಹೀಗೆ ಉತ್ತಮ ಸ್ನೇಹಿತರಾಗಿರೋಣ. ಅದೇನೋ ನಿಜ. ಯಾವುದು ಹೇಗೆ ಇರಲಿ, ನಮ್ಮ ಸ್ನೇಹ ನಿರಂತರವಾಗಿರಲಿ. ಅದು ನಿಜ. ನಮ್ಮ ಸ್ನೇಹಕ್ಕೆ ಎಂದು ಚ್ಯುತಿ ಬರಬಾರ್ದು. ಹಾಗಿದ್ದ ಮೇಲೆ ವಿಚ್ಛೇದನ ಹೇಗಾಯಿತು ಎಂದು ಈಗಲಾದರೂ ಹೇಳಬಹುದಲ್ಲ? ಅದು ನಿಜ. ನಾನು ವಿಜಯ್ ಕಾಲೇಜಿನ ದಿನಗಳಿಂದಲೇ ಪ್ರೇಮಿಗಳು. ಅವನು ನನ್ನನ್ನು ಬಹಳ ಹೆಚ್ಚೇ ಪ್ರೀತಿಸ್ತಿದ್ದ ಎನ್ನಬೇಕು. ಅವನಿಗೆ ಕೆಲಸ ಸಿಕ್ಕಿ ಸೆಟಲ್ ಆದಮೇಲೆ ಮನೆಯವರ ಮರ್ಜಿಗೆ ಕಾಯದೆ ನಾವು ಓಡಿ ಹೋಗಿ ಮದುವೆ ಆದೆವು. ಆಗ ನನಗಿನ್ನೂ ಕೆಲಸ ಇರಲಿಲ್ಲ. ಎರಡೂ ಮನೆಯವರು ನಮ್ಮನ್ನು ಅಳಿಯ ಸೊಸೆ ಅಂತ ಒಪ್ಪಿಕೊಳ್ಳೇ ಇಲ್ಲ. ಅವನಿಗೆ ಉತ್ತಮ ಕೆಲಸ, ಕಂಪನಿ ಕಡೆಯಿಂದ ಮನೆ ಸಿಕ್ಕಿದ್ದರಿಂದ ಹೊಸ ಜೀವನ ತೀರ ಕಷ್ಟಕರವೇನೂ ಆಗಲಿಲ್ಲ. ಅಂತೂ ಹೊಸ ಮನೆಗೆ ಹೋಗಿದ್ದಾಯಿತು. ಮೊದಲ ರಾತ್ರಿಯೇ ನನ್ನ ಗಂಡನಿಗೆ ವಿಚಿತ್ರ ಉಪಾಯ ಹೊಳೆಯಿತು. ಅನಗತ್ಯ ಪ್ರಶ್ನೆಯೊಂದಿಗೆ ನಮ್ಮ ಸಂಭಾಷಣೆ ಶುರುವಾಯಿತು. ಮೈತ್ರಿ, ಈಗ ನಾವು ಹೊಸ ಜೀವನ ಶುರು ಮಾಡುತ್ತಿದ್ದೇವೆ. ಹೀಗಾಗಿ ನಮ್ಮ ಮದುವೆಗೆ ಮುಂಚಿನ ಯಾವುದೇ ಸಂಬಂಧ ಇದ್ದರೂ ಅದರ ಬಗ್ಗೆ ಮುಕ್ತವಾಗಿ ಮಾತನಾಡಿ ವಿಷಯ ತಿಳಿದುಕೊಳ್ಳೋಣ. ಇದರಿಂದ ಮುಂದೆ ನಮ್ಮಿಬ್ಬರ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತದೆ. ಹೀಗೆ ಹೇಳುತ್ತಾ ಅವನು ಮದುವೆಗೆ ಮುಂಚೆ ತಾನು ದೈಹಿಕವಾಗಿ ಯಾರನ್ನು ಕೂಡಿದ್ದೆ ಎಂಬುದನ್ನು ಯಾವ ಸಂಕೋಚವೂ ಇಲ್ಲದೆ ಬದಲಿಗೆ ಹೆಮ್ಮೆಯಿಂದ ಹೇಳಿಕೊಂಡ. ಅವನ ನೆಂಟರ ದೂರದ ಸೋದರ ಮಾವನ ಮಗಳೊಂದಿಗೆ ಮೊದಲ ಕ್ರಶ್ ಆಗಿತ್ತು. ಅದು 1 ನೈಟ್ ಸ್ಟೇನಲ್ಲಿ ಮುಗಿಯಿತಂತೆ. ಅವನು ನನ್ನನ್ನು ಪ್ರೇಮಿಸುವಾಗಲೂ ಮನೆ ಹತ್ತಿರದ ಒಬ್ಬ ವಿವಾಹಿತ ಮಹಿಳೆಗೆ ಬಾಯ್ ಫ್ರೆಂಡ್ ಆಗಿದ್ದನಂತೆ. ಜೊತೆಗೆ ಥ್ರಿಲ್ಲಾಗಿ ಫ್ರೆಂಡ್ಸ್ ಜೊತೆ ವೈಶ್ಯಾಗೃಹಕ್ಕೂ ಹೋಗಿದ್ದು ಉಂಟಂತೆ. ಹಾಗೆ ಹೇಳಿಕೊಳ್ಳುವುದರಲ್ಲಿ ಅವನಿಗೆ ನಾಚಿಕೆ ಸಂಕೋಚ ಏನೂ ಬಾಧಿಸಲಿಲ್ಲ. ಇಷ್ಟೆಲ್ಲ ಸಾಹಸ ಕೊಚ್ಚಿಕೊಂಡ ಮೇಲೆ ನೀನು ಹೇಳು ಎಂದ. ನಾನು ಬಹಳ ಹೊತ್ತು ನೆನಪಿಸಿಕೊಂಡು 10ನೇ ತರಗತಿಯಲ್ಲಿ ಏನೂ ಹರಿಯದ ಹುಚ್ಚು ಆವೇಶದಲ್ಲಿ ನಡೆದುದನ್ನು ಹಾಗೆ ಹೇಳಿದೆ. ನನಗಾಗ 16 ವರ್ಷ ಇರಬೇಕು. ಮನೆ ಹತ್ತಿರವೇ PUC ಓದುತ್ತಿದ್ದ ಹುಡುಗನೊಬ್ಬ 18ರವನು ನನಗೆ ಗಣಿತ ಹೇಳಿಕೊಡಲು ಬರುತ್ತಿದ್ದ. ಒಂದು ಸಂಜೆ ನಮ್ಮ ತಾಯಿ ತಂದೆ ಮದುವೆ ತಕ್ಷತಿಗೆ ಹೊರಟಿದ್ದರು. ಆಗ ಮಳೆ ಬೇರೆ ಬರುತ್ತಿತ್ತು. ಪಾಠ ಮುಗಿದ ಮೇಲೆ ನಾನು ಅವನಿಗೆ ಕಾಫಿ ಮಾಡಿಕೊಟ್ಟೆ. ಅದು ಇದು ಮಾತನಾಡುತ್ತಾ ನನ್ನನ್ನು ಚುಂಬಿಸಿದ. ಮುಂದೆ ಯಾವುದನ್ನು ವಿರೋಧಿಸಲಾರದೆ ಆಕರ್ಷಣೆ ತಲೆಸಕ್ಕೆ ಬಿದ್ದು ನಾವು ಒಂದಾದೆವು. ಮಾರನೇ ದಿನ ನನಗೆ ಬಹಳ ಗಾಬರಿ ಎನಿಸಿತು. ಅವನು BE ಕಲಿಯುವ ಸಲುವಾಗಿ ಬೇರೆ ಊರಿಗೆ ಹೋದವನು ಮತ್ತೆ ಭೇಟಿ ಆಗಲೇ ಇಲ್ಲ. ಅದೊಂದು ಅನುಭವ ಎಂದು ಅವನಿಗೆ ಹೇಳಿದೆ. ಇದನ್ನು ಕೇಳಿಸಿಕೊಂಡ ನನ್ನ ಪತಿಯ ಮುಖದ ರಂಗು ಪೂರ್ತಿ ಇಳಿದು ಹೋಯಿತು. ಅವನ ಮುಖದಲ್ಲಿ ಹಲವಾರು ಭಾವನೆಗಳ ಏರಿಳಿತ ಕಂಡುಬಂತು. ನನ್ನ ಬಗ್ಗೆ ಬೇಸರ, ಧಿಕ್ಕರದ ಭಾವಗಳೇ ತುಂಬಿದ್ದವು. ಇದನ್ನು ನೀನು ನನಗೆ ಹೇಳದಿದ್ದರೆ ಚೆನ್ನಾಗಿತ್ತು ಎಂದು. ಛೇ, ಈಗಾಗಲೇ ತನ್ನ ಕನ್ಯತ್ವ ಕಳೆದುಕೊಂಡ ಹೆಣ್ಣನ್ನು ನಾನು ಮದುವೆ ಆಗಿರುವುದು.
ಅದು ನಿನಗೆ ಗೊತ್ತಿತ್ತು ಅಂತೀಯ. ನಿನ್ನಂಥ ಹೆಣ್ಣಿಗಾಗಿ ನಾನು ನನ್ನ ಮನೆ ಕುಲ ಬಾಂಧವ್ಯ ಎಲ್ಲ ಬಿಟ್ಟು ಬಂದಿರುವೆ ಎಂದು ಬೇಸರಪಟ್ಟುಕೊಂಡ. ಇದನ್ನು ಕೇಳಿ ನನಗೆ ಕೆಟ್ಟ ಕೋಪ ಬಂತು. ಏನು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವೆ? ಇಂಥ ಕುಕೃತ್ಯ ಮಾಡಿರುವ ನೀನು ಮಾತ್ರ ಮಹಾಶೀಲವಂತನೋ? ಇದರಿಂದ ನಿನ್ನ ನಡತೆಗೆ ಕಳಂಕ ತಗಲಿಲ್ಲ. ನಾನು ಮಾತ್ರ ನಡತೆಗೆಟ್ಟವಳು. ನಿನ್ನ ಹಾಗೆ ನಾನು ಮನೆ ಕುಲ ಬಾಂಧವ್ಯ ಎಲ್ಲವನ್ನು ಬಿಟ್ಟು ಬರಲಿಲ್ಲವೇ? ನಾನಾಗಿ ನಿನ್ನ ಪೂರ್ವಚರಿತ್ರೆ ಕೇಳಲಿಲ್ಲ. ನೀನಾಗಿ ಕೆಣಕಿ ಕೇಳಿದ್ದಲ್ಲದೆ ಪ್ರಾಮಾಣಿಕವಾಗಿ ನಾನು ಉತ್ತರಿಸಿದ್ದಕ್ಕೆ ಈಗ ನನ್ನ ಮೇಲೆ ಗೂಬೆ ಕೂರಿಸುವುದಾ? ನೀನು ಸಾಚ, ನಾನು ಪಾಪಿ ಅಂದರೆ ಹೇಗೆ? ನನ್ನ ಗತಕಾಲದ ಚರಿತ್ರೆಕ್ಕೂ ನಿನಗೂ ಸಂಬಂಧವೇ ಇಲ್ಲ. ಆಗ ನೀನ್ಯಾರೆಂದು ಸಹ ನನಗೆ ಗೊತ್ತಿರಲಿಲ್ಲ. ಆದರೆ ನನ್ನ ಸ್ನೇಹ ಪ್ರೇಮ ಎಲ್ಲ ಪಡೆದಿದ್ದರೂ ನೀನು ಪರರ ಸಂಗ ಬಿಡಲಿಲ್ಲ. ನನ್ನ ಮಾತು ಕೇಳಿ ಅವನು ನಿನ್ನ ಕತೆ ಬೇರೆ, ನನ್ನದೇ ಬೇರೆ. ನಾನು ಗಂಡಸು, ಏನು ಬೇಕಾದರೂ ಮಾಡ್ಬೋದು ಎಂದ. ಹೋ, ನಿನಗೊಂದು ರೀತಿ, ನನಗೊಂದು ನೀತಿಯೇ? ಗಂಡಸಿನ ಹಲವಾರು ತಪ್ಪುಗಳು ಸರಿ, ಹೆಣ್ಣಿನ ಒಂದು ತಪ್ಪು ಆಕ್ಷಮ್ಯವೇ? ಅದನ್ನು ನೀನು ಮದುವೆಗೆ ಮೊದಲೇ ಹೇಳಬೇಕಾಗಿತ್ತು ಎಂದು ರೇಗಾಡಿದ. ನೀನು ಆಗಲೇ ಕೇಳ್ತಿದ್ದರೂ ಇದನ್ನೇ ಹೇಳ್ತಿದ್ದೆ. ಜೊತೆಗೆ ನೀನು ಸಹ ನಿನ್ನ ಸಾಹಸದ ಬಗ್ಗೆ ನನಗೆ ಆಗ ಹೇಳಿಲ್ವಲ್ಲ. ಗೊತ್ತಿದ್ದರೆ ನಿನ್ನನ್ನು ನ್ಯಾಯಕ್ಕೆ ಮದುವೆ ಆಗ್ತಿದ್ದೆ ಎಂದಾಗ ನನ್ನೊಂದಿಗೆ 2 ದಿನ ಮಾತನಾಡುವುದನ್ನೇ ಬಿಟ್ಟುಬಿಟ್ಟ. ಮಾತುಗಳಲ್ಲಿ 2-3 ವಾರ ಕಳೆಯಿತು. ಸದಾ ಮುಖವನ್ನೇ ಊದಿಸಿ ಇರಿಸಿಕೊಳ್ಳುತ್ತಿದ್ದ. ಅವನ ಮೂಡ್ ಸದಾ ಕೆಟ್ಟಿರುತ್ತಿತ್ತು. ಹೀಗೆ ತಿಂಗಳು ಕಳೆದಾಗ ನನಗೂ ಸಾಕಾಗಿ ಹೋಯಿತು. ನಾನೇ ಕೊನೆಗೆ ತಾಳಲಾರದೆ ಹೇಳಿದೆ, ಎಷ್ಟು ದಿನ ಹೀಗೆ ಹೊಂದಾಣಿಕೆ ಇಲ್ಲದೆ ತೋರಿಕೆಗೆ ಬಾಳಬೇಕು? ಇಬ್ಬರಿಗೂ ಈ ಸಂಬಂಧ ಹಳಸಿದೆ. ನಾವು ಕೂಡಲೇ ಬೇರೆ ಆಗೋಣ ಎಂದೆ. ಮದುವೆಯಾದ 1 ತಿಂಗಳಿಗೆ ವಿಚ್ಛೇದನವೇ? ಜನ ಏನು ಅಂದುಕೊಳ್ತಾರೆ? ಇದೆಲ್ಲ ಸಾಧ್ಯವೇ ಎಂದು ಹೆಗರಾಡಿದ. ಯಾವ ಜನ, ಯಾವ ಸಮಾಜ? ಯಾರನ್ನು ಹೇಳಿ ಕೇಳಿ ನಾವು ಮದುವೆ ಆದ್ವಿ. ಅದರಿಂದ ಈಗಿಂದಿಗ್ಗಲೇ ನಾವು ಬೇರೆ ಆಗೋಣ. 1 ವರ್ಷ ಕಳೆದ ತಕ್ಷಣ ಮ್ಯೂಚುವಲ್ಸ್ ಆಧಾರದಿಂದ ವಿಚ್ಛೇದನ ಪಡೆಯೋಣ ಎಂದು ಒಪ್ಪಿಸಿ ಅಂದೇ ಲಾಯರ್ ಬಳಿ ಹೋಗಿ ವಿಚ್ಛೇದನಕ್ಕೆ ಅರ್ಜಿ ನೀಡಿ ಇಬ್ಬರು ಸಹಿ ಹಾಕಿ ಬಂದೆವು. ತಕ್ಷಣ ನಾನು ತವರಿಗೆ ಹೋದೆ. ಅವನು ತನ್ನ ಮನೆಗೆ ಹೋದ. ಅದಾದ 1 ವರ್ಷದಲ್ಲಿ ಡೈವರ್ಸ್ ಆಯಿತು. ಇನ್ನು ಕೆಲವು ದಿನಗಳ ಅವಕಾಶ ಕೊಟ್ಟು ನೋಡಬೇಕಿತ್ತೇನು? ನಾನು ನೊಂದು ನುಡಿದೆ. ಎಷ್ಟು ದಿನಗಳ ಕಾಲ ಅವಕಾಶ ಕೊಟ್ಟರೂ ಅಷ್ಟೇ ಸಂದೀಪ್. ಇಂಥ ಗಂಡಸರಿಗೆ ಅಂಥ ಪ್ರಶ್ನೆ ಕೇಳಿದ ಮೇಲೆ ಅದನ್ನು ಜೀರ್ಣಿಸಿಕೊಳ್ಳುವ ತಾಕತ್ತು ಸಹ ಇರಬೇಕು. ತನ್ನದೆಲ್ಲವೂ ಸರಿ, ನಾನು ಮಾಡಿದ ಆಕ್ಷೇಮ ಅಪರಾಧ ಎನ್ನುವ ಅಂಥ ಗಂಡಸಿನ ಜೊತೆ ನಾನೇಕೆ ಬಾಳಬೇಕು? ಅವನು ಹಾಕುವ 1 ಹಿಡಿ ಅನ್ನ ಬಟ್ಟೆಗಾಗಿ ಇಡೀ ಜೀವನ ದಾಸಿಯಾಗಿ ಅವನ ಕಾಲಡಿ ಬಿದ್ದಿರಲೇ? ಅಂಥ ಜೀವನ ನನಗೆಂದೂ ಬೇಕಿಲ್ಲ. ನಾನೆಂಥ ಹಲ್ಕ ಕೆಲಸ ಮಾಡಿದ್ರೂ ನನ್ನ ಹೆಂಡತಿ ಆದವಳು ಭಾರಿ ಅಪರಾಧ ಮಾಡಿ ಪತಿತೆ ಆಗಿದ್ದಾಳೆ ಎಂದು ಸಮಾಜಕ್ಕೆ ಅವಳನ್ನು ಧರ್ಮಪತ್ನಿ ಎಂದು ತೋರಿಸಿಕೊಳ್ಳದಿರುವ ಗಂಡಸು ಅದೆಂಥ ಗಂಡಸಾದವನು ವಿಚ್ಛೇದಿತನಾದರೂ ಹಾಯಾಗಿ ಬದುಕಿರಬಲ್ಲ. ಅದು ಡೈವರ್ಸಿ ಹೆಂಗಸು ನೆಮ್ಮದಿಯಾಗಿರಲು ಸಾಧ್ಯವೇ? ನಾನು ಕೇಳಿದೆ. ಯಾಕೆ ಸಾಧ್ಯವಿಲ್ಲ? ನಾನು ಯಾರ ಬಳಿಯೂ ಹೋಗಿ ಭಿಕ್ಷೆ ಕೇಳುತ್ತಿಲ್ಲ ಎಂದ ಮೇಲೆ ನಾನೇಕೆ ಈ ಸಮಾಜಕ್ಕೆ ಹೆದರಿ ಬಾಳಲಿ? ನನ್ನ ಬದುಕು, ನನ್ನ ದಾರಿ ಧೈರ್ಯವಾಗಿ ಮುಂದುವರಿವೆ. ಜನ ವಿಚ್ಛೇದಿತ ಹೆಣ್ಣಿನ ಬಗ್ಗೆ ಮಾತ್ರ ಯಾಕೆ ಕೆಟ್ಟದಾಗಿ ನೋಡಬೇಕು? ವಿಚ್ಛೇದನ ಪಡೆದ ಗಂಡಸು ಕೂಡ ಅಷ್ಟೇ ತಪ್ಪಿಸ್ತನಲ್ಲವೇ? ಆದರೆ ಈ ಸಮಾಜ ಅದನ್ನು ನಿರ್ಲಕ್ಷಿಸ್ತದೆ. ಹಾಗೆ ಮಾಡುವವರು ಇಂಥ ವಿಚ್ಛೇದಿತ ಗಂಡಸಿಗೆ ಮತ್ತೆ ತಮ್ಮ ಮನೆಯ ಹೆಣ್ಣನ್ನು ಮದುವೆಗೆ ಕೊಟ್ಟು ಅವನು ಹಳ್ಳಿಯನೆಂದು ಒಪ್ಪಿಕೊಂಡು ಸುಖಿ ಗೃಹಸ್ಥನಾಗಿ ಅವನನ್ನು ಮಾಡಿದವರು ನಮ್ಮ ಸಮಾಜದವರೇ ಅಲ್ವೇ? ಮೊದಲು ನಮ್ಮ ಸಮಾಜ ತನ್ನ ದೃಷ್ಟಿಕೋನ ಬದಲಾಯಿಸಲಿ. ಇಲ್ಲದಿದ್ದರೆ ಅದಕ್ಕೆ ಸಡ್ಡ ಹೊಡೆದು ನಮ್ಮಂಥ ಯುವಜನತೆ ಮುಂದುವರಿಯಬೇಕಷ್ಟೇ. ಅದು ಆಗಲಿಲ್ವೋ ಡೋಂಟ್ ಕೇರ್ ಎಂದು ನನ್ನ ಪಾಡಿಗೆ ನಾನು ಇದ್ದೀನಿ. ಆದರೆ ಸ್ವಂತ ವ್ಯಕ್ತಿತ್ವವೇ ಇಲ್ಲದ ಇಂಥ ನಾಮರ್ದ ಗಂಡಸಿನ ಜೊತೆ ನಾನೆಂದು ಬಾಳಲಾರೆ. ಡೈವರ್ಸ್ ಆದ ಮಾತ್ರಕ್ಕೆ ನನ್ನ ಜೀವನವೇ ಹಾಳಾಗಿ ಹೋಯಿತು ಎಂದು ನಾನೇಕೆ ಭಾವಿಸಲಿ? ಇಂಥದಕ್ಕೆ ಹೆದರಿ ನಾನೇಕೆ ಹೇಡಿಯಂತೆ ಆತ್ಮಹತ್ಯೆಗೆ ಯತ್ನಿಸಲಿ? ಬಾಳಿಯೇ ಎಲ್ಲವನ್ನು ಹೆದರಿಸುವೆ. ಹೌದು, ನಾನು ಡೈವರ್ಸಿ. ಏನೀಗ? ಎನಿ ಪ್ರಾಬ್ಲಮ್? ಅವಳ ನಿರ್ಗಳ ನಿಚ್ಚಲ ವಾಗ್ವಾದಕ್ಕೆ ನಾನು ಮುಖನಾದೆ. ಏನು ತಾನೇ ಹೇಳಲು ಸಾಧ್ಯ? ಅವಳು ಸಸ್ಯಸಂಧ ಗುಣ, ಪ್ರಾಮಾಣಿಕ ವ್ಯವಹಾರ, ನೇರ ನುಡಿ, ಸ್ವಾಭಿಮಾನಿ ನಡೆ ಮೆಚ್ಚಿಕೊಳ್ಳುವಂತೆ ಮಾಡಿತು. ಎಷ್ಟೇ ಪ್ರಭಾವಿತನಾಗಿದ್ದರೂ ಅವಳ ಹಿತಕ್ಕಾಗಿ ಮೈತ್ರಿ, ಹೆಣ್ಣಿಗೆ ಕೆಲವೊಂದು ವಿಷಯಗಳನ್ನು ತನ್ನಲ್ಲಿ ಅಡಗಿಸಿಕೊಳ್ಳುವ ಗುಣವೂ ಬೇಕು. ಅದನ್ನು ತೋರ್ಪಡಿಸಿಕೊಳ್ಳದಿರುವುದೇ ಉತ್ತಮ. ಅವಳು ಕೋಪಗೊಂಡು ನನ್ನತ್ತ ನೋಡುತ್ತಾ, ಅದು ಹೇಗೆ ಸರಿ ಸಂದೀಪ್? ಪಾಪ ಮಾಡಿದರೆ, ಮೋಸ, ವಂಚನೆ, ಅಪರಾಧ ಮಾಡಿದರೆ ಸ್ವಾರ್ಥಕ್ಕಾಗಿ ಅದನ್ನು ಮುಚ್ಚಿಟ್ಟುಕೊಳ್ಳಬೇಕೇ ವಿನ ಖಂಡಿತವಾದಿಯಾಗಿ ಇದ್ದುದನ್ನು ಇದ್ದಂತೆ ಹೇಳಿದರೆ ತಪ್ಪೇನಿದೆ? ಅವನು ಅದನ್ನು ಮುಚ್ಚಿಟ್ಟುಕೊಳ್ಳದೆ ಹೇಳಿದರೆ ನಾನೇಕೆ ಹಿಂಜರಿಯಲಿ? ನಾನು ಹೆಣ್ಣು ಎಂದು ಚುಚ್ಚಿ ಹಿಂಜರಿಯಲೇ? ನಾನು ಹೆಣ್ಣು ಎಂದು ಚುಚ್ಚಿ ಹೇಳುವ ಇಂಥ ಸಂಬಂಧಗಳೇ ನನಗೆ ಬೇಡ. ಗಂಡಿಗೊಂದು ಹೆಣ್ಣಿಗೊಂದು ಮಾನದಂಡ ಬೇಕೆ?
ನಾನು ಸ್ವಾಭಿಮಾನಿ, ಸುಶಿಕ್ಷತೆ, ನಾನು ಬದುಕಿ ಬಾಳಬಲ್ಲೆ ಎಂಬ ಆತ್ಮಸ್ಥೈರ್ಯವಿದೆ, ವಿಶ್ವಾಸವಿದೆ. ಮುಂದೆಯೂ ಇಂಥ ದುಷ್ಟ ಸ್ವಾರ್ಥ ಮನೋಭಾವ ತೋರುವ ಗಂಡು ಸಿಗ್ಬೋದು. ಈಗ ಒಳ್ಳೆಯವನಾಗಿತ್ತು, ನಂತರ ಬದಲಾಗ್ಬೋದು. ಹೀಗಾಗಿ ನನಗೆ ಈ ಮದುವೆ ಎಂಬ ವ್ಯವಸ್ಥೆಯೇ ಬೇಡ ಎನಿಸಿದೆ. ಜೀವನವಿಡೀ ಹೀಗೇ ಇದ್ದು ನೆಮ್ಮದಿಯಾಗಿ ಇರುತ್ತೇನೆ ಎಂದು ಮಾತು ಮುಗಿಸಿದಳು. ಇಂಥವರ ಮುಂದೆ ಎಲ್ಲೋ ಅರ್ಜಿ ಕೊಡಬೇಕಾಗಿ ಬಂದರೂ ಅದರಲ್ಲಿ ಒಂಟಿ ವಿವಾಹಿತೆ, ಡೈವರ್ಸಿ ಎಂದು ವೈಯಕ್ತಿಕ ವಿವರಗಳನ್ನು ಏಕೆ ಕೆದಕಿ ಕೇಳುತ್ತಾರೋ? ಅವರ ಕೆಲಸ ಸರಿ ಇದ್ದ ಮೇಲೆ ವ್ಯಕ್ತಿಗತ ವಿವರದ ಅಗತ್ಯವಾದರೂ ಹೇಗೆ ಬೇಕು? ನಮ್ಮ ಸಮಾಜವನ್ನು ಅಷ್ಟು ಬೇಗ ಬದಲಾಯಿಸಲು ಸಾಧ್ಯವೇ? ನಮ್ಮ ಕಾಲೇಜಿನಲ್ಲೇ ಬೇರೆ ಬೇರೆ ವಿಭಾಗದವರು ಮೈತ್ರಿ ವಿಚ್ಛೇದಿತೆ ಎಂದು ಬಹಳ ಸಡಿಲವಾಗಿ ಮಾತನಾಡಿದರು. ಒಂದು ಕೈ ಟ್ರೈ ಮಾಡಬಾರದೇಕೆ ಎಂಬ ದುಷ್ಟ ಗಂಡಸರಿಗೇನು ಕೊರತೆ ಇರಲಿಲ್ಲ. ಅವರೆಲ್ಲರನ್ನು ಮೆಟ್ಟಿ ನಿಂತು ತನ್ನಷ್ಟಕ್ಕೆ ತಾನು ಬದುಕು ಬಯಸುವ ಇಂಥ ಮೈತ್ರಿಯರ ಚಿಂತೆಗಳಿಗೆ ಎಲ್ಲಿದೆ ಮುಕ್ತಿ? ಧನ್ಯವಾದಗಳು ಸ್ನೇಹಿತರೆ, ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ.